ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ವಿದ್ಯಾರವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 30 ವರ್ಷ. ಇವರು ಬೆಂಗಳೂರಿನಲ್ಲಿ ಬ್ಯಾಂಕ್ ಆಫೀಸರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಇವರು ಆತ್ಮವಿಶ್ವಾಸದಿಂದ ನಿರ್ಧಾರಶೀಲತೆಯಿಂದ ತುಂಬಿದ ವ್ಯಕ್ತಿ ಕೂಡ ಹೌದು. ತಮ್ಮ ಸ್ನೇಹಭಾವ, ಸಹಾನುಭೂತಿ ಮತ್ತು ಕೆಲಸದ ನಿಷ್ಠೆ ಅವರನ್ನು ವಿಶೇಷವಾಗಿ ತೋರಿಸುತ್ತದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂತಹ ವಿದ್ಯಾರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ವಿದ್ಯಾರವರು ಬಯಸುವಂತಹ ಗಂಡು ಬುದ್ಧಿವಂತ, ಧೈರ್ಯವಂತ, ಜೀವನದ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಿದ್ಧನಾಗಿರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ವಿದ್ಯಾರವರು ಕೇಳಿಕೊಂಡಿದ್ದಾರೆ. ಹಾಗೆ ಅವರು ಹೇಳ್ತಾರೆ, ನನಗೆ ಜವಾಬ್ದಾರಿಯುತ, ಭಾವನಾತ್ಮಕವಾಗಿ ಪ್ರಗತಿಶೀಲ ಸಂಗಾತಿ ಬೇಕು ಎಂದು ಕೂಡ ವಿದ್ಯಾರವರು ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ವಿದ್ಯಾರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ನಿಜವಾಗಿಯೂ ವಿದ್ಯಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ವಿದ್ಯಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ಇವರ ತಂದೆ ಉದ್ಯಮಿಯಾಗಿದ್ದಾರೆ, ತಾಯಿ ಗೃಹಿಣಿ, ಇಬ್ಬರು ಸಹೋದರರು ಕೂಡ ಇದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕುಟುಂಬವು ಆತ್ಮೀಯ ಮತ್ತು ಪರಸ್ಪರ ಸಹಾಯ ಮಾಡುವ ಸುತ್ತಲೂ ಕಳೆದು ಹೋಗುತ್ತದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ವಿದ್ಯಾರವರು ಶಾಂತ, ಸ್ನೇಹ ಭಾವದಿಂದ ತುಂಬಿದ ಸಹಾನುಭೂತಿಯುಳ್ಳ ವ್ಯಕ್ತಿ ಕೂಡ ಹೌದು. ಅವರು ಕಾರ್ಯಪ್ರತಿಭೆ, ಆತ್ಮವಿಶ್ವಾಸ ಮತ್ತು ಸಂಬಂಧಗಳಲ್ಲಿ ಪ್ರೀತಿಯನ್ನು ಕೂಡ ತೋರಿಸುತ್ತಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಹಿಂದಿನ ಸಂಬಂಧದಲ್ಲಿ ಭರವಸೆಯನ್ನು ಕಳೆದು ನೋವನ್ನು ಅನುಭವಿಸಿದರು. ಆದರೆ ಆತ್ಮವಿಶ್ವಾಸದಿಂದ ಹೊಸ ಬದುಕಿಗಾಗಿ ಮುಂದೆ ಹೋಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಎಂದರೆ ಪರಸ್ಪರ ಗೌರವ ಎಂದು ಕೂಡ ಇವರು ನಂಬುತ್ತಾರೆ. ಹಾಗೆ ನಂಬಿಕೆ ಮತ್ತು ಪ್ರೀತಿ ಎಂದು ಕೂಡ ಹೇಳಿದ್ದಾರೆ. ವಿದ್ಯಾರವರು ಹೇಳ್ತಾರೆ, ನಾನು ನನ್ನ ಸಂಗಾತಿಯೊಂದಿಗೆ ಸಂತೋಷ, ಶಾಂತಿ ಮತ್ತು ಭರವಸೆ ತುಂಬಿದ ಜೀವನವನ್ನು ಕೂಡ ಬಯಸುತ್ತಿದ್ದೇನೆ ಎಂದು ವಿದ್ಯಾರವರು ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ, ಸ್ನೇಹಿತರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ, ನಾವು ಹೊಸ ಅಧ್ಯಾಯವನ್ನು ಆರಂಭಿಸೋಣ ಎಂದು ಕೂಡ ವಿದ್ಯಾರವರು ಆಹ್ವಾನಿಸುತ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ವಿದ್ಯಾರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ವಿದ್ಯಾರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.